Watch full episodes on Jio Hotstar. ನಾನು ಹೇಳೋದು ಮರೆತುಬಿಟ್ಟೆ ಕಣ್ರಪ್ಪ. ಪ್ರತಿಯೊಂದು ಸೀಟ್ ಕೆಳಗೂ ಒಂದು ಪ್ಯಾರಾಶೂಟ್ ಇದೆ ಕಣ್ರಪ್ಪ. ಕಾರ್ ಒಳಗಡೆ ಪ್ಯಾರಾಶೂಟ್ ಇರುತ್ತೆ ಅಂತ ನಮಗೂ ಹೇಳೋದಿಕ್ಕೆ ಏನಾಗಿತ್ತು ನಿನ್ಗೆ? ಇವಾಗ ಏನ್ ಮಾಡೋದಪ್ಪ? ಏನು ಅರ್ಥ ಆಗ್ತಾ ಇಲ್ವಲ್ಲ? ಅದೇನು ಅಂದ್ರೆ ಅಲ್ಲಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಸ್ ಇದೆಯಲ್ಲ, ಹಾಗಾಗಿ ಇಂಜಿನ್ ತರದ ವಸ್ತುಗಳಲ್ಲಿ ಹೋಗೋ ಇಲ್ಲ ಕಣ್ರಪ್ಪ. ನನ್ನ ಹತ್ರ ಇನ್ನೊಂದು ಐಡಿಯಾ ಇದೆ ಕಣ್ರಪ್ಪ. ಇವಾಗ ಯಾವ ಐಡಿಯಾ ಇದೆ? ಮತ್ತೆ ನಮ್ಮನ್ನ ಸಿಕ್ಕಾಕ್ಸೋ ಅಂತ ಪ್ಲಾನ್ ಇದೆಯಾ ಏನೋ? ಅಯ್ಯೋ ಇಲ್ಲ ಕಣಪ್ಪ, ಒಂದ್ಸರ್ತಿ ಕೇಳಿಸ್ಕೊಳ್ಳಿ. ಸರಿ ಆಯ್ತು, ಹೇಳಿ. ಹೆಂಗೆ? ಎಸ್, ಚಿಂಗಂ ಸರ್, ನೀವು ಆಕಾಶದಿಂದ ಚಂದ್ರನ ಹೆಂಗ್ ಮಾಯ ಮಾಡೋದ್ರಿ? ನನ್ನ 20 ವರ್ಷದ ಅನುಭವದಲ್ಲಿ ಈ ತರ ಮ್ಯಾಜಿಕ್ ನಾನು ನೋಡೇ ಇಲ್ಲ ಕಣಪ್ಪ. ಅಯ್ಯಮ್ಮ, ನಾನು ಮಾಯ ಮಾಡಿಲ್ಲ ಘಸಿಟಾರಾಮ್. ಅಬ್ಬ ಗೆಳೆಯರ, ನನ್ನ ಈ ಸ್ಪೆಷಲ್ ಬೈನಾಕ್ಯುಲರ್ ಇಂದ ನನಗೇನು ಗೊತ್ತಾಗ್ತಾ ಇದೆ ಅಂದ್ರೆ ಇದೇ ಸರಿಯಾದ ಜಾಗ ಕಣಪ್ಪ. ಆ ಬ್ಲ್ಯಾಕ್ ಹೋಲ್ಗೆ ಹೋಗೋದಕ್ಕೆ ಗೊತ್ತಾಯ್ತಾ? ಡಾಕ್ಟರ್ ನೀನ್ ಕೇಳಿರೋ ಮೆಟ್ಲು ತಗೊಂಡ್ಬಂದಿದ್ದೀನಿ. ಇವಾಗ ನನ್ನ ಹತ್ರ ಇರೋ ಕೆಮಿಕಲ್ ಇಂದ ಈ ಮೆಟ್ಲು ಉದ್ದಾಗಿ ಆಕಾಶದವರೆಗೂ ಹೋಗುತ್ತೆ ಕಣಪ್ಪ. ಆಮೇಲೆ ಇದರ ಸಹಾಯದಿಂದ ನಾವು ಮೇಲೆ ಹೋಗ್ಬೋದು ಕಣ್ರಪ್ಪ. ಅಯ್ಯೋ ಡಾಕ್ಟರ್ಣ, ನಾನ್ ಸ್ಪ್ರೇ ಮಾಡ್ತೀನಿ. ಈ ಕೆಲ್ಸನ ನನ್ ಕೈಯಾರೆ ಮಾಡ್ಬೇಕು ಅಂತಿದ್ದೀನಿ ಡಾಕ್ಟರ್ಣ. ಕೊಟ್ಬಿಡಿ ಡಾಕ್ಟರ್. ಅಯ್ಯೋ ಬೇಡ ಕಣಪ್ಪ ಮೊಟ್ಟು, ದಯವಿಟ್ಟು ಬಿಟ್ಟು ಬಿಡುದಿಲ್ಲ. ಇವಾಗ ಇರೋದು ಇಷ್ಟ ಕೆಮಿಕಲ್ ಹಾಳು ಮಾಡಬೇಡ ಕಣಪ್ಪ. ಅಯ್ಯೋ ಮೊಟ್ಟು, ನನ್ನ ಮಾತು ಕೇಳಪ್ಪ. ಮೊಟ್ಟು ಪ್ಲೀಸ್ ನಿಂತ್ಕೊ, ನನ್ನ ಮಾತು ಕೇಳು. ಮೊಟ್ಟು ನಾನ್ ಕೊಡಲ್ಲ. ಮೊಟ್ಟು ನನ್ನ ಮಾತು ಕೇಳು. ಅಯ್ಯೋ ಡಾಕ್ಟರ್, ನನ್ನ ಸ್ವಲ್ಪನಾದ್ರೂ ನಂಬಿಕೆ ಇಡು. ನಾನು ಯಾರೋ ಮೋಟು. ಮೊಟ್ಟು ಅಯ್ಯೋ ಅಮ್ಮ, ಏನಾಯ್ತಪ್ಪ ಇದಕ್ಕೆ? ಅಯ್ಯೋ ಮುಳ್ ಚುಚ್ಕೊಂತು. ಚುಚ್ಚು ಮಾರ ಜಾಗ ಗೆಳೆಯ ಮೊಟ್ಟು ನನ್ನ ಬೇಗ ತಗೊಳ್ಳಿ. ಅಯ್ಯೋ ಇಲ್ಲ, ಅಯ್ಯೋ ಇದೇನಾಗ್ತಿದೆಯಪ್ಪ ಇಲ್ಲಿ? ಚಿಂಗಂ ಸರ್, ಅಯ್ಯಮ್ಮ, ಅಯ್ಯ ಚುಚ್ತಾ ಇದ್ದಾರ. ಅಯ್ಯಯ್ಯೋ, ಇದೇನಪ್ಪ ಇದು? ಉಲ್ಟಾ ತಗ್ಲಾಕೊಂಡ್ಬಿಟ್ಟಿದೀನಿ. ಅಯ್ಯೋ ಇದು ದೊಡ್ಡದಾಗ್ತಾನೆ ಹೋಗ್ತಾ ಇದೆ. ಅಮ್ಮಮ್ಮ, ನೆಕ್ಸ್ಟ್ ಟೋಕನ್ ನಂಬರ್ ನಂದೇ ಅನ್ಸುತ್ತೆ ಚಿಂಗಂ ಸರ್. ಅಯ್ಯೋ ಗಸುಡ. ಅಮ್ಮಮ್ಮ, ಅಯ್ಯಮ್ಮ, ಘಸಿಟಾರಾಮ್ ಇನ್ನ ಹಿಡ್ಕೊಂಡ್ಬಿಟ್ಟೆ. ನಿಮ್ಮ ಅಕ್ಕಿಷ್ಟು ತಗ್ಲಾಕಂಗಿದ್ರೆ ಸೀದಾ ತಗ್ಲಾಕ್ರಿ. ಅಯ್ಯೋ ಘಸಿಟಾರಾಮ್. ಅಯ್ಯೋ ಏನಾದ್ರು ಮಾಡ್ಬೇಕಪ್ಪ. ಅಯ್ಯೋ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ವೇ? ಡಾಕ್ಟರ್ ಜಟ್ಕ, ಈಗ ಇಲ್ಲಿವರೆಗೂ ಬಂದಾಯ್ತು, ಮುಂದೆ ಏನ್ ಮಾಡ್ಬೇಕು? ಏನಾದ್ರೂ ಒಂದು ಐಡಿಯಾ ಮಾಡ್ತೀನಿ ಇರಪ್ಪ. ಎಲ್ಲಿ ನನಗೆ ಕೊಡು. ನಾನು ಮೂನ್ ಎಲ್ಲಿದೆ ಅಂತ ಎಕ್ಸಾಕ್ಟ್ ಆಗಿ ನೋಡ್ಬಿಟ್ಟು ಹೇಳ್ತೀನಿ. ಅಯ್ಯೋ ಮೊಟ್ಟು ಅದನ್ನ ಕೊಟ್ಬಿಡಪ್ಪ, ಕೊಟ್ಬಿಡು. ಅಯ್ಯೋ ಡಾಕ್ಟರ್, ನನ್ನ ಕಾಪಾಡು. ಅಯ್ಯೋ ಪತ್ಲು, ನನ್ನ ಕಾಪಾಡು. ಹಿಡ್ಕೊಂಡ್ರು. ಹಿಡ್ಕೋ. ಅಯ್ಯೋ ಪತ್ಲು, ಇದು ನನ್ನ ಒಳಗಡೆ ಎಳ್ಕೊಂಡ್ಬಿಡುತ್ತೆ ಕಣೋ. ಕಾಪಾಡೋ ಪತ್ಲು. ಹಿಡ್ಕೊಂಡೇ ಇರೋ. ಅಯ್ಯೋ ಇರಪ್ಪ. ಡಾಕ್ಟರ್ ಜಟ್ಕ ಹಿಡ್ಕೊಂಡಿರಿ, ಇಲ್ಲಾದ್ರೆ ಎಲ್ರೂ ಮಳೆಗೆ ಹೋಗ್ಬಿಡ್ತೀವಿ. ಹಿಡ್ಕೊಳ್ಳಿ. ಅಯ್ಯೋ ಟ್ರೈ ಮಾಡ್ತಾ ಇದ್ದೀನಿ ಕಣ್ರಪ್ಪ, ಆದ್ರೆ ಇದು ಎಷ್ಟೊತ್ತಿಗೆ ಸಮಾಧಾನ ಆಗುತ್ತೋ ಗೊತ್ತಿಲ್ವಲ್ಲ. ಕಾಪಾಡಿ.
ಸದ್ಯ ಉಳ್ಕೊಂಡೆ. ಅಲ್ಲ, ಇಲ್ಲಿ ಯಾಕೆ ನೆಲ ಇಷ್ಟೊಂದು ಮೆತ್ತಗಿದೆ ಅಂತ? ಅಯ್ಯಮ್ಮ ಇಲ್ಲೇನಾಗ್ತದೆ? ಎಲ್ಲೂ ಅರ್ಥಕ್ಕೂ ಆಗ್ತದ್ಯಾ? ಏನಪ್ಪ ಇದು? ಅರ್ಥ ಆಗ್ತಿಲ್ವೇ? ಇದೇ ಇಷ್ಟೊಂದು ಕೈ. ಇವನ್ಯಾರು ದೈತ್ಯ ಹಿಂಗಿದಾನೆ? ಇದ್ಯಾರೋ ದೊಡ್ಡ ಜೈಂಟು ಓಡೇ. ಎಲ್ಲಿ ಓಡಿ ಹೋಗ್ತಾ ಇದ್ದೀರಾ? ನಿಂತ್ಕೊಳ್ಳಿ. ನೀನಿಲ್ಲಿ ವಿಶ್ರಾಂತಿ ತಗೋತಾ ಇದ್ಯಾ? ಇಲ್ಲಿ ಬಚ್ಚಿಟ್ಕೊಳ್ಳೋಣ. ಎಲ್ಲಿ ಹೋಗ್ತಾ ಇದ್ದೀರಾ? ಅಯ್ಯಪ್ಪ ಅರೆ, ಈ ತರ ಹೋಗೋದಿಕ್ ಹೇಗ್ ಸಾಧ್ಯ ನೀವು? ಅಯ್ಯಪ್ಪ ಅಯ್ಯಮ್ಮ ಕಾಪಾಡ್ಯಾ? ಅಯ್ಯಮ್ಮ ಅಯ್ಯೋ ಚಿಂಗಂ ಸರ್, ಇದೇನ್ ನೀವು ಅವನ ಹತ್ರ ಹೋಗ್ತಾ ಇದ್ದೀರಾ? ಉಲ್ಟಾ ಬನ್ನಿ, ಈ ಕಡೆ ಹೋಗೋಣ. ಅಯ್ಯಮ್ಮ ನೀನ್ ಮತ್ತೆ ವಾಪಸ್ ಬಂದ್ಯಾ? ಇಲ್ಲ ಬಾಯಿಲೆ ಬಾಯಿಲೆ. ಓಡ್ರಪ್ಪ ಇಲ್ಲಿಂದ. ಅಯ್ಯೋ ಪತ್ಲು, ಚಿಕ್ಕೋರಿದ್ದಾಗಿಂದನೂ ಮಮ್ಮಿ ಹಾಲು ಕುಡಿ ಅಂತ ಹೇಳ್ತಾನೆ ಇದ್ಲು ಕಣೋ. ನಾವು ಗೊತ್ತಿದ್ರೆ ಇವನ್ ತರ ಆಗ್ಬೋದಾಗಿತ್ತು. ವಾಸಿಗಳಿಗೆ ಗ್ಯಾಗ್ನೆಟೋರಸ್ಗೆ ಸ್ವಾಗತ. ನಾನು ಮೈಟಿ, ಆಲ್ ಮೈಟಿ ಮ್ಯಾಗ್ನೆಥೋರ್, ದ ರೂಲರ್ ಆಫ್ ಗ್ಯಾಗ್ನೆಟೋರಸ್. ನೀವೆಲ್ಲ ಇಷ್ಟೊಂದು ಚಿಕ್ಕದಾಗಿ ಕ್ಯೂಟ್ ಆಗಿದ್ದೀರಾ. ನಾವಿಬ್ರು ಮೋಟು ಪಟ್ಲು, ಇವರು ನಮ್ ಫ್ರೆಂಡು ಡಾಕ್ಟರ್ ಜಟ್ಕಾ ಗಸಿಟಾರಾಮ್ ಅಂತ. ಆಮೇಲೆ ಇವರಿದಾರಲ್ಲ ಸಿಂಗನ್ ಸರ್ ಅಂತ. ನೋಡಿ, ನಾವು ನಮ್ಮ ಮೂನನ್ನ ಹುಡ್ಕೋದಿಕ್ ಬಂದಿದೀವಿ. ನಮ್ಮ ಮೂನ ತಗೊಂಡ್ ಹೊರಟೋಗ್ಬಿಡ್ತೀವಿ. ನಮ್ಮಿಂದ ನಿಮ್ಗೆ ಏನು ಅಪಾಯ ಆಗೋದಿಲ್ಲ. ಆ? ನಿಮ್ಮಿಂದ ನಮಗೇನು ತೊಂದರೆ ಆಗೋದಿಲ್ವಾ? ನಿಮ್ಮಂತ ಪುಟಾಣಿ ಮನುಷ್ಯರಿಂದ ನಮಗೇನ್ ತೊಂದರೆ ಆಗೋದಕ್ಕೆ ಸಾಧ್ಯ ಹೇಳಿ? ಅಯ್ಯಮ್ಮ, ಮೂನ್ ಎಲ್ಲಿದೆ ಅಂತ ಹೇಳಿಯ. ಮತ್ತೆ ನನ್ನ ಹೆಸರು ಚಿಂಗಮ್ಮ. ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್. ಅದ್ರ ಅರ್ಥ ಎಂಪಾಸಿಬಲ್. ಸರಿಯಾಗಿ ನೋಡ್ಕೊಳ್ಳಿ, ಇಲ್ಲಿದೆ ನಿಮ್ಮ ಮೂನ್. ಗೊತ್ತಾಯ್ತಾ? ನಿಮ್ಮ ಮೂನ್. ಬುದ್ಧಿ ಏನು ಕತ್ತೆ ಬೀಸಕ್ ಹೋಗಿದ್ಯನ್ರಯ್ಯ? ನಮ್ಮೋನು ಇಷ್ಟು ಚಿಕ್ಕದಾಗಿಲ್ಲ, ತುಂಬಾ ದೊಡ್ಡದಾಗಿದೆ, ತುಂಬಾ ದೊಡ್ಡದಾಗಿ. ಮೋನು ಚಿಕ್ಕದಾಗೋದನ್ನ ಡಾಕ್ಟರ್ ಜಟ್ಕಾ ಅವರು ನೋಡಿದ್ರಲ್ವಾ? ಆದ್ರೆ ಇದನ್ನ ಹೇಗ್ ಮಾಡಿದ್ರು? ಕೇಳಲೇಬೇಕು. ಇದು ನಮ್ಮ ಮೋನ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ದೊಡ್ಡ ಮೋನನ್ನ ಇಷ್ಟು ಚಿಕ್ಕದಾಗಿ ಹೇಗ್ ಮಾಡ್ತೀರಾ ನೀವು? ನಾವು ಸಾಮಾನ್ಯದವರಲ್ಲ, ನಮ್ಮೊಳಗೆ ಎಷ್ಟೊಂದು ಶಕ್ತಿಗಳಿವೆ. ಬನ್ನಿ ಹೇಳ್ತೀನಿ ಹೇಗೆ ಅಂತ. ಈ ಮೂನ್ ಈಗ ನನ್ನ ಕಿರೀಟದ ಶೋಭೆನ ಹೆಚ್ಚಿಸುತ್ತೆ.
ಈ ತರ ನಿಮ್ಮ ಮೂನ್ ನನ್ನ ಕೈವಶ ಆಯ್ತು. ನಾನೀಗ ನಿಮ್ಗಳಿಗೆ ತೋರ್ಸೋದು ತುಂಬಾನೇ ಇದೆ. ನೀವು ನನ್ನ ಇವತ್ತಿನ ಅತಿಥಿಗಳು. ನನ್ ಜೊತೆ ಊಟ ಮಾಡಿ ಬನ್ನಿ. ನಾಳೆ ನಾನು ನಿಮ್ಮನ್ನೇ ತಿಂದು ಬಿಡ್ತೀನಿ. ಸ್ವಾದಿಷ್ಟ ಭೋಜನ. ಓ, ನಿಮ್ಗೂ ಬೇಕಾ? ತಗೊಳ್ಳಿ. ಮೊದಲನೇ ಸಲ ಭೂವಾಸಿಗಳು ನನ್ನ ಅತಿಥಿಗಳಾಗಿ ಬಂದಿದ್ದಾರೆ. ಅತಿಥಿ ಸತ್ಕಾರದಲ್ಲಿ ಏನು ಕಡಿಮೆ ಇರಬಾರ್ದು. ಇವ್ರುಗಳಿಗೆ ಹೊಟ್ಟೆ ತುಂಬಾ ಊಟ ಹಾಕಿ. ಜಯ ಹೋ ಮ್ಯಾಗ್ನತಾರಣ್ಣ, ನೀನ್ ತುಂಬಾ ಒಳ್ಳೆಯವನು ಕಣಣ್ಣ. ನೀನ್ ತುಂಬಾ ಮಹಾನ್ ವ್ಯಕ್ತಿ. ಎಷ್ಟು ಕರುಣೆ ಇದೆ ನಿನಗೆ. ಇದೇ ಖುಷಿಲಿ ನಾಳೆ ನಮ್ಮನ್ನ ನಮ್ಗೆ ವಾಪಸ್ ಕೊಟ್ಬಿಡು. ಇಲ್ಲ, ಸಾಧ್ಯ ಇಲ್ಲ. ಮುನ್ನ ವಾಪಸ್ ಕೊಡೋದಕ್ಕಾಗಲ್ಲ. ಎಲ್ಲಿ ಹೋದ್ರವ್ರು? ಎಲ್ಲಿ ಹೋದ್ರವ್ರು? ಅವರು ನಿಮ್ಮ ಸೂಪ್ ನಲ್ಲಿ ಬಿದ್ದು ಹೋದ್ರು. ನಾನು ಸೂಪಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ಇದೀವಲ್ಲಪ್ಪ. ಹೊರಗಡೆ ತೆಗಿಯೋರನ್ನ. 20 ವರ್ಷದ ಅನುಭವದಲ್ಲಿ ಮೊದಲನೇ ಸಲ ನಾನು ಸೂಪರ್ ಸ್ನಾನ ಮಾಡಿರೋದು. ನೀವು ಸರಿಯಾಗಿ ಹೇಳಿದ್ರಿ ಗಸಿಟ ರಾಮ್. ಜಾರ್ತಿದ್ರಿ ಜಾರ್ತಿದ್ರಿ. ಏನ್ ಮಾಡ್ತಾ ಇದ್ದೀರಾ ಚಿನ್ನಂಶ? ಸೂಪರ್ ಬ್ಯಾಲೆನ್ಸ್. ಅಯ್ಯಮ್ಮ, ನೀವೆಲ್ಲ ತುಂಬಾ ನೆಂದು ಹೋಗಿದ್ದೀರಾ. ನಿಮ್ಮನ್ನ ಒಣಗಿಸ್ತೀನಿ ರೀ. ಥ್ಯಾಂಕ್ ಯು ಸರ್. ನಮ್ ಬಟ್ಟೆ ಎಲ್ಲ ಒಣಗೋಯ್ತು. ಇವ್ರಿಗೆಲ್ಲ ಸೂಪ್ ಕೊಡು, ಆಯ್ತಾ? ಆಗ್ಲಿ ಮೈಟಿ ಮ್ಯಾಗ್ನತಾರ್. ನಾವು ಮಾಡೋಂತ ಟೇಸ್ಟಿ ಸೂಪ್ ನ ಟ್ರೈ ಮಾಡಿ. ಖಂಡಿತ. ಎಂತ ಒಳ್ಳೆ ಸುಗಂಧ ಬರ್ತಾ ಇದೆ. ಹೇಗಿದೆ ನಮ್ಮ ಸೂಪ್? ನನ್ನ 20 ವರ್ಷದ ಅನುಭವದಲ್ಲಿ ಇಷ್ಟು ಚೆನ್ನಾಗಿರೋ ಸೂಪ್ನ ನಾನು ಕುಡ್ದೇ ಇಲ್ಲ ಸರ್. ಇದರಲ್ಲಿ ಅಗಿಯೋದಕ್ಕೆ ಕ್ರಿಸ್ಪಿ ಆಗಿರೋ ಇದು ಯಾವ್ದೋ ಒಂದು ಸಿಗ್ತಾ ಇದೆಯಲ್ಲ, ಇದು ನಿಜವಾಗ್ಲೂ ತುಂಬಾ ಟೇಸ್ಟಿ ಆಗಿದೆ ಗೊತ್ತಾ. ಇದು ನನ್ನ ಫೇವರೇಟ್ ಡಿಶ್. ಲಿಸರ್ಡ್ ಟೇಲ್ ಸೂಪ್ ಅಲ್ಲಿ ಮೌಂಟೇನ್ ಸ್ಪೈಡರ್ಸ್ ಲೆಗ್ಸ್ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಯಾಕೆ ನಮ್ಮ ಸೂಪ್ ಇಷ್ಟ ಆಗಿಲ್ವಾ? ಸೂಪ್ ಒಳಗ್ ಹಾಕೋ, ನೋಡ್ತೀನಿ ಇವ್ರ ಟೇಸ್ಟ್ ಹೇಗಿದೆ ಅಂತ. ಇಷ್ಟ ಆಯ್ತು. ಈ ಸೋಪ್ ತುಂಬಾ ಇಷ್ಟ ಆಯ್ತು. ಸೂಪರ್ ಆಗಿದೆ. ಹೌದೌದು, ನನಗೂ. ನಾವ್ ಏನಕ್ಕೆ ಕಿರ್ಚಾಡಿದ್ವಿ ಅಂದ್ರೆ ನಮ್ಗೆ ಇದುವರೆಗೂ ಈ ವಿಷಯ ಯಾಕೆ ಗೊತ್ತಾಗಿಲ್ಲ ಅಂತ. ಲಿಸರ್ಡ್ ಟೇಲ್ ಸೂಪ್ ಇಷ್ಟೊಂದು ಟೇಸ್ಟಿ ಆಗಿರುತ್ತೆ ಅಂತ. ಇದ್ರೊಳಗಡೆ ಕ್ರಿಸ್ಪಿ ಕ್ರಿಸ್ಪಿ ಸ್ಪೈಡರ್ ಲೆಗ್ಸ್ ಇದೆ. ಅದು ಇನ್ನೂ ಟೇಸ್ಟಿ ಆಗಿದೆ. ನಾನು ಹೇಳಿದ್ನಲ್ವಾ ಸೂಪ್ ತುಂಬಾ ಟೇಸ್ಟಿ ಆಗಿರುತ್ತೆ ಅಂತ. ಇವತ್ತು ಸೂಪಲ್ಲಿ ಒಂದು ಹೊಸ ಟೇಸ್ಟ್ ಇದೆ. ನನಗದು ತುಂಬಾ ಇಷ್ಟ ಆಯ್ತು. ಹೊಸ ಮಸಾಲೆ ಏನ್ ಹಾಕಿದ್ಯಾ? ಈ ಹ್ಯೂಮನ್ ಸೂಪ್ ನಲ್ಲಿ ಬಿದ್ದು ಹೋಗಿದ್ರು. ಇದು ಇವರ ಬಾಡಿ ಸ್ಮೆಲ್ ಇಂದಾಗಿ ಬಂದಿದೆ. ವಾವ್, ಬಾಡಿ ಸ್ಮೆಲ್ ಇಷ್ಟೊಂದು ಟೇಸ್ಟಿ ಆಗಿದ್ರೆ ಇವ್ರ ಬಾಡಿ ಎಷ್ಟು ಟೇಸ್ಟಿ ಆಗಿರ್ಬೇಕು. ನಾಳೆ ಸೂರ್ಯನ ಇಲ್ಲಿಗೆ ತಂದ ಮೇಲೆ ಇವ್ರನ್ನ ನನ್ನ ಸೂಪ್ ಅಲ್ಲಿ ಹಾಕಿ ತಗೊಂಡ್ ಬಾ, ಆಯ್ತಾ? ನಾನ್ ಸೆಲೆಬ್ರೇಟ್ ಮಾಡ್ತೀನಿ. ಸೂಪ್ ಅಲ್ಲಿ ಇವ್ರನ್ನ ಹಾಕಿ ಚಪ್ಪರ್ಸ್ಕೊಂಡ್ ತಿಂತೀನಿ. ನೋಡು ಮ್ಯಾಗ್ನತಾರ್. ಮ್ಯಾಗ್ನತಾರ್ ಅಲ್ಲ, ಮೈಟಿ, ಆಲ್ ಮೈಟಿ ಮ್ಯಾಗ್ನತಾರ್ ಅಂತ ಹೇಳು. ಅದೇ ಅದೇ ಮೈಟಿ ಮ್ಯಾಗ್ನತಾರ್.
ಇಲ್ಲಿ ನೋಡು, ಮೂನ್ ಇಲ್ದೆ ಹೋದ್ರೆ ಭೂಮಿ ಮೇಲೆ ನಿಧಾನವಾಗಿ ಜನ ಸಾಯ್ತಾರೆ, ಅರ್ಥ ಆಯ್ತಾ? ನಾವು ಅದೇ ಕಾರಣಕ್ಕೆ ನಿನ್ನ ಹತ್ರ ಮೂನನ್ನ ತಗೊಂಡು ಹೋಗ್ತೀವಿ. ಅದು ಅಲ್ಲದೆ ನಾವು ಮೋಟು ಪತ್ಲು ಒಂದ್ಸಲ ಡಿಸೈಡ್ ಮಾಡಿದ್ರೆ ಆ ಕೆಲ್ಸನ ನಾವು ಮಾಡ್ತೇವೆ, ಗೊತ್ತಾ? ನಿನಗ್ ತಡಿಯಕ್ಕಾದ್ರೆ ತಡಿ, ಇದು ನಾವು ಮಾಡ್ತಿರೋ ಚಾಲೆಂಜು. ನನ್ನ ಬೆರಳಷ್ಟು ಉದ್ದ ಇಲ್ದಿರೋ ಈ ಮೋಟು ಪತ್ಲು ನನಗೆ ಚಾಲೆಂಜ್ ಮಾಡ್ತೀರಾ? ಚಾಲೆಂಜ್ ಅಕ್ಸೆಪ್ಟೆಡ್. ನಾಳೆ ನಾನು ಆ ಸೂರ್ಯನ್ನು ಇಲ್ಲಿಗೆ ತಂದು ನನ್ನ ಕಿರೀಟದಲ್ಲಿ ಹಾಕೋತೀನಿ. ಇದು ನಾನು ನಿಮಗೆ ಹಾಕ್ತಿರೋಂತ ಚಾಲೆಂಜು. ತಡೆಯೋದಕ್ಕಾದ್ರೆ ತಡೀರಿ. ಏನು ವೈಸರ್, ನಾನು ಹೇಳಿದ್ದು ಸರಿಯಾಗೇ ಇದೆ ತಾನೇ? ಒಂದು ವೇಳೆ ನೀವು ಮೌಂಟ್ ಆಫ್ ಮಿಸ್ಟಿಕಲ್ ನ ಪವರ್ ಮೇಲೆ ಹೋಗಿ ಪಂಚತತ್ವಗಳ ಪವರ್ ಅನ್ನ ಕೈವಶ ಮಾಡ್ಕೊಂಡ್ರೆ ನೀವು ಸೂರ್ಯದ್ದು ಕೂಡ ನಿಮ್ಮ ವಶ ಮಾಡ್ಕೊಳ್ಳಬಹುದು. ಆದ್ರೆ ನೀವು ಅದನ್ನ ನಾಳೆ ಬೆಳಿಗ್ಗೆನೆ ಮಾಡ್ಬೇಕು. ನಾಳೆ ಆದ ನಂತರ ಮುಂದಿನ 100 ವರ್ಷಗಳ ತನಕ ಆ ಪವರ್ ಒಂದೇ ಸಲಕ್ಕೆ ಸಿಗೋದಿಲ್ಲ. ನಾಳೆ ನಾನು ನನ್ನ ಪಂಚತತ್ವ ಪವರ್ಗಳನ್ನ ಪಡ್ಕೋತೀನಿ. ಆಮೇಲೆ ಆ ಸೂರ್ಯನ ತಂದು ನನ್ನ ಕಿರೀಟದಲ್ಲಿ ಹಾಕೋತೀನಿ. ಆಗ ಭೂಮಿ ಒಂದೇ ಕ್ಷಣಕ್ಕೆ ನಾಶ ಆಗುತ್ತೆ. ಆಗ ಯಾವ ಮನುಷ್ಯನು ಇಲ್ಲಿಗೆ ಬಂದು ನಮಗೆ ತೊಂದರೆ ಕೊಡೋದಿಲ್ಲ. ಇವರನ್ನ ಬಂಧಿಸಿಟ್ಟಿರಿ. ಏನು ಮಾಡೋದು ಪತ್ಲು? ಬಂದ್ಬಿಟ್ರು ಮೂನ್ ತಗೊಂಡೋಗೋದಕ್ಕೆ. ಪತ್ಲು ಹೆಂಗಾದ್ರು ಮಾಡಿ ನಿಂದ ತಪ್ಪಿಸ್ಕೋಬೇಕು ಕಣೋ. ನಾವ್ ಯಾವ್ದೇ ಕಾರಣಕ್ಕೂ ಮೂನ್ ತಗೊಂಡೋಗ್ಲೇಬೇಕು. ನಡೀರಿ, ಎಲ್ರೂ ಸೇರಿ ಜೈಲ್ನ ಪುಷ್ ಮಾಡೋಣ. ಒಗ್ಗಟ್ಟಿನಲ್ಲಿ ಬಲವಿದೆ. ತಳ್ಳಿ ಜೋರ್ ಲಾಗಕ್ಕೆ. ನಿಧಾನಕ್ಕೆ ಬನ್ನಿ, ಶಬ್ದ ಮಾಡಬೇಡಿ. ದಯವಿಟ್ಟು ಎಲ್ಲ ಒಟ್ಟಿಗೆ ಹೋಗೋಣ. ಬನ್ನಿ ಬೇಗ ಮುಕುಟನ ಹುಡುಕಿ. ಎಲ್ಲಿದ್ಯಪ್ಪ ಕಿರೀಟ? ಅಲ್ಲಿ ನೋಡಿ, ಅಲ್ಲಿದೆ ಮುಕುಟ, ಅಲ್ಲಿಟ್ಟಿದ್ದಾರೆ. ನಾವ್ ಹೇಗಾದ್ರೂ ಮಾಡಿ ಆ ಮೂನನ್ನ ತಗೊಂಡು ಹೋಗ್ಲೇಬೇಕಿಲ್ಲಿಂದ. ಅಮ್ಮಮ್ಮ, ತಗೊಂಡೇನೋ ಹೋಗ್ತೀವಿ, ಆದ್ರೆ ಅದನ್ನ ದೊಡ್ಡದು ಮಾಡ್ಬಿಟ್ಟು ವಾಪಸ್ ಹೆಂಗ್ ಕಳ್ಸೋದು? ಒಂದು ಸಲಕ್ಕೆ ಒಂದೇ ಕೆಲ್ಸ, ಅದೆಲ್ಲ ಆಮೇಲೆ ಯೋಚನೆ ಮಾಡೋಣ. ನೀವೆಲ್ಲರೂ ಇಲ್ಲೇ ರೀ, ನಾವು ಮೇಲೆ ಹೋಗ್ತೀವಿ. ನಡಿ ಪತ್ಲು. ಎಸ್. ತಪ್ಪಿಸ್ಕೊಂಡ್ವಿ. ಅಮ್ಮ ಹಿಡ್ಕೊಂಡ್ಬಿಟ್ಟೆ. ಅಯ್ಯೋ, ಜಾರ್ತಾ ಇದೆಯಲ್ಲೋ. ಮೋಟು ಹುಷಾರು. ಅಯ್ಯೋ ಮೋಟು, ಏನ್ ಮಾಡ್ತಾ ಇದ್ಯಾ? ಪತ್ಲು. ಯಾರು ಇಲ್ಲ. ಮಲ್ಕೋ ಮ್ಯಾಗ್ನತೋರ್ ಪುಟ್ಟ, ಯಾರು ಇಲ್ಲ. ಶಬಾಷ್ ಮೋಟು. Watch India's largest kids library only on Jio Hotstar. Download the app now.